ಹೇಳ್ತಾ ಇದ್ರೆ ಅದೇ ಬಿಂದಾಸ್ ಆಗಿದ್ದೆ, ಒಂದಿಷ್ಟು ಹರ್ಡಲ್ಸ್ ಬಂತು ಲೈಫಲ್ಲಿ ಅನ್ನೋದು ಸಹಜವಾಗಿ. ಅಂದರೆ ಕರ್ನಾಟಕದಲ್ಲೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಒಂದು ದೊಡ್ಡ ಅಭಿಮಾನಿ ಬಳಗ ಇದೆ. ಸೊ ಬಟ್ ಅವ್ರಿಗೂ ಕೂಡ ಒಂದು ರೀತಿ ಶಾಕ್ ಆಯ್ತಾ ಒಂದು ವಿಡಿಯೋ ಬಂದಾಗ? ಸೊ ಇದೇನು ಜ್ಯೋತಿರಾಯ್ ಅವರೇನಾ ಈ ರೀತಿ ಆ್ಯಕ್ಟ್ ಮಾಡುವಂಥದ್ದಿತ್ತಾ ಹೇಗೇನೋ ಅಂತ ಒಂದೊಂದು ಸಣ್ಣ ಕ್ಲಾರಿಟಿ ಕೊಟ್ರಿ. ಬಟ್ ನಿಮಗೆ ಆ ಕ್ಷಣದಲ್ಲಿ ಹೇಗೆ ಅದನ್ನು ರಿಸೀವ್ ಮಾಡ್ಕೊಂಡ್ರಿ ಆ ಒಂದು ವಿಡಿಯೋ ವೈರಲ್ ಆದಾಗ ಅಂತ? ಲೇಟ್ ಆಯಿತು ಗೊತ್ತಾಗೋದು. ಬಟ್ ದೆನ್ ನಾನು ಕಂಪ್ಲೇಂಟ್ ಕೊಟ್ಟು ಎಲ್ಲ ಅದ್ರ ಬಗ್ಗೆ ಜಸ್ಟಿಫಿಕೇಶನ್ ಕೊಟ್ಟಿದ್ದೀನಿ ನಾನು, ದಿಸ್ ಇಸ್ ವಾಟ್ ಇಟ್ ಈಸ್ ಅಂತ. ಸೊ ಆ್ಯಂಡ್ ಜಸ್ಟಿಫಿಕೇಶನ್ ಅನ್ನೋದು ರಿಯಾಕ್ಟ್ ಮಾಡಿದ್ದೀನಿ ನಾನು, ಏನಾಗಬೇಕಿತ್ತು ಅದನ್ನು ಮಾಡಿದ್ದೀನಿ ನಾನು. ಆ್ಯಂಡ್ ನಾನು ತಪ್ಪು ಮಾಡಲಿಲ್ಲ ಅಂದಾಗ ಸೊ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ನನ್ನ ಜೀವನ ನಡಿಬೇಕು, ಯಾರು ಮಾತಾಡೋರು ಬರಲ್ಲ ನನ್ನ ಜೀವನಕ್ಕೆ. ಸೊ ಐ ನೋ ವಾಟ್ ಐ ಆಮ್ ಆ್ಯಂಡ್ ದೇವ್ರಿಗೆ ಗೊತ್ತು ನಾನೇನು ಅಂತ. ಐ ಥಿಂಕ್ ನನ್ನ ಸುತ್ತ ಇರೋ ಜನಗಳಿಗೆ ಗೊತ್ತು, ಅವರು ಅವತ್ತು ನನ್ನ ಜೊತೆ ಇದ್ದರು, ಇವತ್ತು ನನ್ನ ಜೊತೆ ಇದ್ದಾರೆ, ಬಿಕಾಸ್ ದೇ ನೋ ವಾಟ್ ಐ ಆಮ್. ಸೊ ನಿಮ್ಗಳಿಗೂ ಗೊತ್ತು, ನಾನು ಮೀಡಿಯಾದಲ್ಲಿ ಯಾವತ್ತೂ ಒಂದು ದಿನ ತಪ್ಪು ಮಾಡದೇ ಇರೋ ಹುಡುಗಿ ಮತ್ತೆ ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನನಗೆ ಅದೇ ಅವಶ್ಯಕತೆ ಇದ್ದಿದ್ರೆ ನಾನು ಯಾವತ್ತೂ ಮಾಡ್ಬಿಡ್ತೀನಿ. ಒಳ್ಳೆ ಪರಿಸ್ಥಿತಿಯಲ್ಲಿ ಹಾರೈಸೋರು ತುಂಬ ಜನ ಇರ್ತಾರೆ, ಕೆಟ್ಟ ಪರಿಸ್ಥಿತಿಯಲ್ಲಿ ಕೈ ಹಿಡಿಯೋರು ಕಡಿಮೆ ಇರ್ತಾರೆ. ಯಾವತ್ತು ಆ ಸಂದರ್ಭನ ನೀವು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗುವಂಥ ಸಂದರ್ಭನ, ಸನ್ನಿವೇಶನ, ಬರುವಂತಹ ಕಮೆಂಟ್ಗಳನ್ನು ಹೇಗೆ ತಗೊಂಡ್ರಿ? ಕುಟುಂಬ ಹೇಗೆ ಸಪೋರ್ಟ್ ಮಾಡ್ತಾರೆ? ವಿತ್ ಆಲ್ ಮೈ ಫ್ಯಾಮಿಲಿ ಸಪೋರ್ಟ್ ಆ್ಯಂಡ್ ದೇವ್ರ ಸಪೋರ್ಟ್ ಸರ್ ನನಗೆ ತುಂಬ. ಆ್ಯಂಡ್ ನಾನು ತಪ್ಪು ಮಾಡಿಲ್ಲ ಅಂದಾಗ ನಾನು ಯಾವತ್ತೂ ಹೆದರಲ್ಲ. ನಾನು ತಪ್ಪು ಮಾಡಿಲ್ಲ, ನಾನು ಹೆದರಲ್ಲ. ಆವಾಗಲೂ ಬಿಂದಾಸ್ ಆಗಿರ್ತಿದ್ದೆ, ಇವಾಗಲೂ ಬಿಂದಾಸ್ ಆಗಿದ್ದೀನಿ. ನನಗೆ ಯೋಚನೆನೇ ಇಲ್ಲ. ನಾನು ತಪ್ಪು ಮಾಡಿದ್ರೆ ಯೋಚನೆ ಮಾಡ, ಅಯ್ಯೋ ನನ್ನ ತಪ್ಪು ಹೊರಗಡೆ ಗೊತ್ತಾಯ್ತಲ್ಲ, ನಾನು ತಪ್ಪು ಮಾಡಿಲ್ಲ ಅಷ್ಟೇ. ಅದು ಏನು ಮೇಡಮ್ ಅಂದರೆ ಯಾವ ಕಾರಣಕ್ಕೆ ಆಯಿತು ಅಂತ ನಿಮ್ಗೆ ಅನಿಸ್ತೈತೆ? ಆಮೇಲೆ ಲೈಕ್ ಮೇಡ್ ಸಂಬಡಿ ಹ್ಯಾಸ್ ಡನ್ ಸಮ್ ಬ್ಯಾಡ್ ಥಿಂಗ್ಸ್ ಆನ್ ಮೀ. ಸೊ ಅದನ್ನು ಮಾಡಿದ್ದಾರೆ, ಅವ್ರಿಗೆ ದೇವರು ಶಿಕ್ಷೆ ಕೊಟ್ಟಿದ್ದಾರೆ. ಉದ್ದೇಶಪೂರ್ವಕವಾಗಿ ಆಗಿದ್ದು ಅಂತ ನಿಮ್ಗೆ ಅನಿಸ್ತಾ? ಯಾವ ಕಾರಣಕ್ಕೆ ಇರ್ಬೋದು ಅಂತ ಅದು ಗೊತ್ತಿಲ್ಲ ಸರ್. ಅದ್ರ ಬಗ್ಗೆ ಮತ್ತೆ ಅಂದರೆ ಆಗೋಗಿರೋದ್ ಬಗ್ಗೆ ಒಬ್ಬರು ತೀರ್ಕೊಂಡ್ಮೇಲೆ ಅವ್ರು ಸತ್ತೋದ್ರು ಅಂತ ಮಾತಾಡೋದ್ರಲ್ಲಿ ಅರ್ಥನೇ ಇಲ್ಲ. ಮತ್ತೆ ಹುಟ್ಟರೋರ ಬಗ್ಗೆ ಮಾತಾಡಿ